ಭೀಮ್ ಆರ್ಮಿ ತುಂಬಾ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಯಾವ ಒಂದು ಒಳ್ಳೆಯ ಕಾರಣಕ್ಕಾಗಿ ಮಾಡಬೇಕಾಗಿತ್ತೋ ಅದಕ್ಕೆ ಮಾಡದೆ ಒಂದು ವಿರೋಧದ ಕಾರಣಕ್ಕಾಗಿ ಈ ಸಂಘಟನೆ ಈಗ ಸದ್ದು ಮಾಡ್ತಾ ಇದೆ. ಆ ಕರಪತ್ರವನ್ನ ನೋಡಿದ್ರೆ ಸಾಕು ಎಷ್ಟು ಗೊಂದಲಗಳಿಂದ ಕೂಡಿದೆ, ಅನುಯಾಯಿಗಳಿಗೆ ಬೆಂಬಲಿಗರಿಗೆ ಅದು ಸ್ಪಷ್ಟ ಕಲ್ಪನೆ ಕೊಡೋದ್ರಲ್ಲೇ ಹೆಂಗೆ ಸೋತಿದೆ ಅನ್ನೋದು ಸ್ಪಷ್ಟ ಆಗಿದೆ. ವಿಚಿತ್ರ ಅಂತಂದ್ರೆ ಯಾವ RSS ನ ವಿರೋಧ ಮಾಡ್ತಿದೀವಿ ಅಂತ ಭೀಮ್ ಆರ್ಮಿ ಹೇಳ್ತಾ ಇದೆಯೋ ಅವರಲ್ಲಿ ಹಾಕಿರೋ ಬಹುತೇಕ ಮಹಾಪುರುಷರನ್ನ ಸ್ವಯಂ ಸೇವಕರು ನಿತ್ಯ ಸ್ಮರಿಸ್ತಾರೆ. ಏಕತೆ ಅನ್ನೋ ಶಬ್ದಕ್ಕೆ ಇದು ವಿರೋಧಾಭಾಸ. ಭೀಮ್ ಆರ್ಮಿಯ ಪಥಸಂಚಲನೆಗೆ ಯಾವುದೇ ರೀತಿಯಾದಂತ ಗಟ್ಟಿಯಾದ ತಳಹದಿನೇ ಇಲ್ಲ. ಧರ್ಮ ರಕ್ಷಣೆ ಯಾಕೆ ತಪ್ಪು? ದಂಡದೆಲ್ಲ ನೀವು ಅಪಾಯ ಆಗುತ್ತೆ ಅಂತ ಆದ್ರೆ ಅದೇ ಅಪಾಯ ಬ್ಯಾಟು ವಿಕೆಟ್ ಗಳಿಂದನೂ ಇದೆ ಅಲ್ವಾ? ಬರೀ ಚಿತ್ತಾಪುರದಲ್ಲಿ ಮಾತ್ರ RSS ರ್ಯಾಲಿ ನಡೀತಾ ಅಥವಾ ನಡೆಯುತ್ತಾ? ಇತ್ತೀಚೆಗೆ ಭೀಮ್ ಆರ್ಮಿ ತುಂಬಾ ಸದ್ದು ಮಾಡ್ತಾ ಇದೆ ರಾಜ್ಯದಲ್ಲಿ. ಇದು ರಾಷ್ಟ್ರ ಮಟ್ಟದ ಸಂಘಟನೆನೋ ಅಥವಾ ರಾಜ್ಯದ್ದೇ ಸಂಘಟನೆನೋ ಅದರ ಒಂದು ಸ್ಪಷ್ಟ ಕಲ್ಪನೆ ಇನ್ನೂ ಇಲ್ಲ. ಆದ್ರೂ ಯಾವ ಒಂದು ಒಳ್ಳೆಯ ಕಾರಣಕ್ಕಾಗಿ ಮಾಡಬೇಕಾಗಿತ್ತೋ ಅದಕ್ಕೆ ಮಾಡದೆ ಒಂದು ವಿರೋಧದ ಕಾರಣಕ್ಕಾಗಿ ಈ ಸಂಘಟನೆ ಈಗ ಸದ್ದು ಮಾಡ್ತಾ ಇದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷವನ್ನ ಆಚರಿಸ್ತಾ ಇದೆ. ಅದರ ಒಂದು ಹಿನ್ನೆಲೆಯಲ್ಲಿ ಮತ್ತು ವಿಜಯದಶಮಿಯ ಹಿನ್ನೆಲೆಯಲ್ಲಿ ಸಂಘ ಆರಂಭವಾದ ದಿನ, ಈ ಎಲ್ಲ ಕಾರಣಗಳಿಂದ ಪ್ರತಿ ವರ್ಷದಂತೆ ಸಂಘ ಪಥಸಂಚಲನವನ್ನ ಬೇರೆ ಬೇರೆ ಭಾಗಗಳಲ್ಲಿ ಏರ್ಪಡಿಸುತ್ತೆ. ಹಾಗೆ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಪಥಸಂಚಲನ ಆಗಿದೆ, ಮಾಧ್ಯಮಗಳಲ್ಲೂ ಮತ್ತು ಪತ್ರಿಕೆಗಳಲ್ಲೂ ಅದೆಲ್ಲ ಬಂದಿದೆ. ಆದರೆ ಚಿತ್ತಾಪುರ, ನಮ್ಮ ರಾಜ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ಒಂದು ಕ್ಷೇತ್ರದ ಒಂದು ಸ್ಥಳದಲ್ಲಿ ಆಗ್ತಾ ಇರತಕ್ಕಂತ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೇಳಿದಾಗ ಈ ಒಂದು ಸಮಸ್ಯೆಯನ್ನ ಉದ್ಭವ ಆಗಿದೆ. ಅಂದ್ರೆ ಭೀಮ್ ಆರ್ಮಿ ಅಂತಕ್ಕಂಥ ಸಂಘಟನೆ ಯಾವ ಒಂದು ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನು ಸಂಚಲನವನ್ನ ಮಾಡುತ್ತೋ ಅದೇ ಸಮಯದಲ್ಲಿ ನಾವು ಸಹ ಸಂಚಲನವನ್ನ ಮಾಡ್ತೀವಿ, ಅದೇ ಸಂದರ್ಭದಲ್ಲಿ ಅದೇ ಮಾರ್ಗದಲ್ಲಿ ನಾವು ಸಂಚಲನ ಮಾಡ್ತೀವಿ, ನಮಗೂ ಅನುಮತಿ ಕೊಡಿ ಅಂತ ಹೇಳಿ ಮೊದಲಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಅವರು ಸಹ ಮನವಿ ಸಲ್ಲಿಸಿದ್ದಾರೆ. ಈ ಒಂದು ವಿರೋಧವನ್ನ ಅಥವಾ ಬರೀ ನಾವು ಮಾಡ್ತೀವಿ ಅಂತ ಮನವಿ ಸಲ್ಲಿಸಿರೋದು ಮಾತ್ರ ಅಲ್ಲ, ಭೀಮ್ ಆರ್ಮಿ ಅವರು ಒಂದು ಕರಪತ್ರವನ್ನ ಸಹ ಹೊರಡಿಸಿದ್ದಾರೆ ಮತ್ತು ವಿಶೇಷವಾಗಿ ಅದು ವಾಟ್ಸಪ್ ಮೂಲಕ ಎಲ್ಲರಿಗೂ ತಲುಪ್ತಾ ಇದೆ ಅಥವಾ ಸೋಷಿಯಲ್ ಮಾಧ್ಯಮದಲ್ಲಿ ಅದು ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಬರೀ ಒಂದು ಆ ಕರಪತ್ರವನ್ನ ನೋಡಿದ್ರೆ ಸಾಕು ಎಷ್ಟು ಗೊಂದಲಗಳಿಂದ ಕೂಡಿದೆ, ಅವರ ಸಂಘಟನೆ ವಿಚಾರದಲ್ಲಿ ಮಾತ್ರ ಅಲ್ಲ, ಅದು ತನ್ನ ಅನುಯಾಯಿಗಳಿಗೆ ಬೆಂಬಲಿಗರಿಗೆ ಅದು ಸ್ಪಷ್ಟ ಕಲ್ಪನೆ ಕೊಡೋದ್ರಲ್ಲೇ ಹೆಂಗೆ ಸೋತಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಆ ಕರಪತ್ರವನ್ನೇ ನೋಡೋದಾದ್ರೆ ಆ ಒಂದು ಮೇಲ್ಗಡೆ ಅನೇಕ ಮಹಾಪುರುಷರ ಚಿತ್ರಗಳನ್ನ ಹಾಕಿದ್ದಾರೆ. ಅದರಲ್ಲಿ ಬುದ್ಧ ಇದ್ದಾರೆ, ಬಸವಣ್ಣವರಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಕನಕದಾಸರಿದ್ದಾರೆ ಮತ್ತು ಜ್ಯೋತಿಬಾ ಫುಲೆ ಅವರಿದ್ದಾರೆ. ವಿಚಿತ್ರ ಅಂತಂದ್ರೆ ಯಾವ RSS ನ ವಿರೋಧ ಮಾಡ್ತಿದೀವಿ ಅಂತ ಭೀಮ್ ಆರ್ಮಿ ಹೇಳ್ತಾ ಇದೆಯೋ ಅದೇ RSS ನ ಶಾಖೆಗಳಲ್ಲಿ ಕಾರ್ಯಾಲಯಗಳಲ್ಲಿ ಪ್ರತಿನಿತ್ಯ ಹಾಡುವ ಏಕಾತ್ಮತಾ ಸ್ತೋತ್ರದಲ್ಲಿ ಈ ಎಲ್ಲ ಮಹಾಪುರುಷರನ್ನ ಸ್ಮರಿಸಲಾಗುತ್ತೆ. ಅವರಲ್ಲಿ ಹಾಕಿರೋ ಬಹುತೇಕ ಮಹಾಪುರುಷರನ್ನ ಸ್ವಯಂ ಸೇವಕರು ನಿತ್ಯ ಸ್ಮರಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ಯಾವ್ದಾದ್ರು ದಲಿತ ಸಂಘಟನೆಯ ಅಥವಾ ಅದೇ ಭೀಮ್ ಆರ್ಮಿಯ ಪ್ರಮುಖರು ಅಂತ ಹೇಳ್ಕೊಂತಿದಾರ ಅವರ ಈ ಒಂದು ಮಹಾಪುರುಷರ ಹೆಸರನ್ನಾಗ್ಲಿ ವಿಚಾರಗಳನ್ನಾಗ್ಲಿ ಸ್ಮರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸಂಘದ ಶಾಖೆ ಕಾರ್ಯಾಲಯಗಳಲ್ಲಿ ನಿತ್ಯ ಈ ಮಹಾಪುರುಷರ ಸ್ಮರಣೆ ಆಗುತ್ತೆ. ಅಂತಹ ಒಂದು ಸಂಸ್ಥೆ, ಅಂತಹ ಒಂದು ಸಂಘಟನೆಯ ಕಾರ್ಯಕ್ರಮಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ಭೀಮ್ ಆರ್ಮಿ ಅವರು ಹೇಳ್ತಾ ಇರೋದು ಬಹಳ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಇನ್ನು ಈ ಸಂಘಟನೆ ಹೆಸರೇ ಭೀಮ್ ಆರ್ಮಿ ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಭೀಮ್ ಅವರ ಘೋಷಣೆಗಳಲ್ಲೆಲ್ಲ ಇರುತ್ತೆ, ಜೈ ಭೀಮ್ ಈ ತರ ಎಲ್ಲ. ಅಂದ್ರೆ ಭೀಮ್ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರನ್ನ ಸೂಚಿಸುತ್ತೆ. ಅಂತಹ ಒಂದು ಸಂಘಟನೆಯ ಹೆಸರಿನಲ್ಲಿ, ಅಂತಹ ಮಹಾಪುರುಷ ಸಂಘಟನೆಯ ಹೆಸರಿನಲ್ಲೂ ನಾವು ಮಾಡ್ತಿದೀವಿ ಅಂತನ್ನುವಾಗ ಆ ಒಂದು ಮಹಾಪುರುಷರ ವಿಚಾರಕ್ಕೆ ತಕ್ಕಂತ ಒಂದು ಕಾರ್ಯವೂ ಸಹ ಇರಬೇಕಾಗುತ್ತೆ. ಆದ್ರೆ ಈ ಪಥಸಂಚಲನಕ್ಕೆ ವಿರೋಧ ಮಾಡೋದ್ರ ಮೂಲಕ ಅಂಬೇಡ್ಕರ್ ಹಾದಿಯಿಂದ ನಾವು ಬೇರೆ ಹೋಗಿದೀವಿ ಅನ್ನೋದನ್ನ ಈ ಭೀಮ್ ಆರ್ಮಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಏಕೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಬಹುಶಃ ಅಂಬೇಡ್ಕರ್ ಅವರೇ ಸ್ವತಃ RSS ನ ಶಿಬಿರಕ್ಕೆ ಭೇಟಿ ಕೊಟ್ಟಿದ್ರು ನಾಗ್ಪುರದಲ್ಲಿ ಮತ್ತು RSS ನ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ವಿವರವಾಗಿ ಕೇಳಿ ತಿಳ್ಕೊಂಡ್ರು. ಆ ಶಿಬಿರದಲ್ಲಿದ್ದಂತ ಪ್ರತಿಯೊಬ್ಬ ಸ್ವಯಂ ಸೇವಕನ್ನು ಅವರು ಮಾತಾಡ್ಸಿದ್ರು ಮತ್ತು ಆ ಶಿಬಿರಗಳಲ್ಲಿ ಜಾತೀಯತೆಯ ಲವಲೇಶವೂ ಇಲ್ಲದೆ ಇರೋದು, ಅಸ್ಪೃಶ್ಯತೆಯ ಆಚರಣೆ ಸಹ ಇಲ್ಲದೆ ಇರೋದನ್ನ ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತು ಮತ್ತು ಅದ್ರ ಬಗ್ಗೆ ಅವರು ಮೆಚ್ಚುಗೆ ಸಹ ವ್ಯಕ್ತಪಡಿಸಿದ್ದಾರೆ ಅಲ್ಲಿದ್ದಂತ ಸಂಘ ಪ್ರಮುಖರ ಬಳಿ.
ಅಂದ್ರೆ ಯಾವ ಸಂಘಟನೆಯನ್ನ ಅಂಬೇಡ್ಕರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂತಹ ಸಂಘಟನೆಯ ಕಾರ್ಯಕ್ರಮವನ್ನ ನಾವು ವಿರೋಧಿಸ್ತೀವಿ ಅಂತ ಅದೇ ಅಂಬೇಡ್ಕರ್ ಹೆಸರು ಸಂಘಟನೆ ಹೇಳುತ್ತೆ ಅಂತಂದ್ರೆ ಅದಕ್ಕಿಂತ ವಿರೋಧಾಭಾಸ ಯಾವುದಿದೆ? ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರ ವಿಚಾರಗಳನ್ನ ಎಲ್ಲ ಸ್ವಯಂ ಸೇವಕರು ಸಹ ತಮ್ಮ ಆಚರಣೆಯಲ್ಲಿ ತರಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅನೇಕ ಉದಾಹರಣೆಗಳು ಅವರ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಇರುತ್ತೆ. ಆದ್ರೆ ಸಂಘಟನೆಯ ಹೆಸರಿನಲ್ಲಿ ನಾವು ಒಂದು ವೈಚಾರಿಕವಾಗಿ ನಾವು ಪ್ರಬುದ್ಧತೆಯನ್ನ ಗಳಿಸಿಕೊಳ್ಳದೆ ಅಂಬೇಡ್ಕರ್ ವಿಚಾರವನ್ನ ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ವಿರೋಧ ಮಾಡೋದು ಅಂತಂದ್ರೆ ಅದು ನಿಜಕ್ಕೂ ಯಾವ ರೀತಿಯಾದಂಥ ಒಂದು ಸಕಾರಾತ್ಮಕ ಕಾರ್ಯಕ್ರಮ ಅಂತ ಆಶ್ಚರ್ಯ ಆಗುತ್ತೆ. ಅಂಬೇಡ್ಕರ್ ಅವರ ಕಡೆಗಾಲದಲ್ಲೂ ಸಹ ಕೇವಲ ಒಂದು ಶಿಬಿರಕ್ಕೆ ಬಂದು ಹೋಗಿದ್ದಲ್ಲ, ಅಂಬೇಡ್ಕರ್ ಅವರ ಅನೇಕ ವಿಚಾರಗಳ ಜೊತೆ ಸಂಘದ ಕಾರ್ಯಕರ್ತರು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ರು. ಸಮಾಜವನ್ನ ಹೇಗೆ ನಾವು ಉತ್ತಮ ಸ್ಥಿತಿಗೆ ತಗೊಂಡೋಗ್ಬೇಕು ಅಂತ, ಇಲ್ಲಿರ್ತಕ್ಕಂಥ ಅಸಮಾನತೆ ಜಾತೀಯತೆಯನ್ನ ತೊಡೆದು ಹಾಕ್ಬೇಕು ಅಂತ ಅನೇಕ ಬಾರಿ ಚರ್ಚಿಸಿ ಆಳವಾಗಿ ತಮ್ಮ ವಿಚಾರವನ್ನ ವಿನಿಮಯ ಮಾಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವರ ಪರವಾಗಿ ಸಂಘದ ಅನೇಕ ಪ್ರಮುಖ ಸ್ವಯಂ ಸೇವಕರು, ಆಗ ಕಾಲದಲ್ಲಿ ದತ್ತೋಪಂತ ಠೇಂಗ್ಡೆ ಅವರಿದ್ದರು, ಬಹಳ ವರಿಷ್ಠ ಸಂಘದ ಪ್ರಚಾರಕರು, ಅವರು ಸಹ ಅವರ ಚುನಾವಣಾ ಏಜೆಂಟ್ ಆಗಿ ಅಂಬೇಡ್ಕರ್ ಅವರ ಗೆಲುವಿಗೆ ಶ್ರಮ ವಹಿಸಿದ್ದಾರೆ. ಆದ್ರೆ ಎಲ್ಲಾ ಕುತಂತ್ರಗಳನ್ನ ಬಳಸಿ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್. ಹೀಗೆ ಅಂಬೇಡ್ಕರ್ ಅವರ ಪರವಾಗಿ ಅಂಬೇಡ್ಕರ್ ಅವ್ರ ಗೆಲುವಿಗಾಗಿ ಯಾವ ಒಂದು ಸಂಘಟನೆ ಶ್ರಮಿಸ್ತು ಅದೇ ಸಂಘಟನೆಗೆ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಭೀಮ್ ಆರ್ಮಿ ಹೋಗ್ತಾ ಇರೋದು ಒಂದು ರೀತಿಯಾದಂಥ ದುರದೃಷ್ಟಕರವಾದಂಥ ನಡೆ. ಮತ್ತು ಆ ಒಂದು ಕಾರ್ಯಕ್ರಮದ ಆ ಒಂದು ಕರಪತ್ರದಲ್ಲಿ ಭಾರತ್ ಏಕತಾ ಮಿಷನ್ ಅಂತ ಹೇಳಿ ಪ್ರಿಂಟ್ ಮಾಡಿದ್ದಾರೆ. ಅಂದ್ರೆ ಅದರ ಭಾರತ್ ಏಕತೆಯ ಮಿಷನ್ ಅಡಿಯಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಏಕತೆ ಅನ್ನೋ ಶಬ್ದಕ್ಕೆ ಇದು ವಿರೋಧಾಭಾಸ. ಬಹುಶಃ ವಿಶ್ವದ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಘಟನೆ ಮತ್ತು ಈ ದೇಶದ 80% ಜನಸಂಖ್ಯೆ ಇರತಕ್ಕಂಥ ಒಂದು ಹಿಂದೂಗಳ ಸಂಘಟನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ವಿರೋಧಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹೊರತುಪಡಿಸಿ ಯಾವ ಏಕತೆಯನ್ನ ದೇಶದಲ್ಲಿ ಇವರು ತರಲಿಕ್ಕೆ ಸಾಧ್ಯ? ಅದು ಅತ್ಯಂತವಾದ ಹಾಸ್ಯಾಸ್ಪದವಾದ ಏಕತೆ ಆಗೋದಿಲ್ವಾ? ನಾವು ದೇಶದ ಬಹುಪಾಲು ಜನರನ್ನೇ ಬಿಟ್ಬಿಟ್ಟಿರ್ತೀವಿ, ಅವ್ರನ್ನ ವಿರೋಧಿಸ್ತೀವಿ ಮತ್ತು ನಾವು ಉಳಿದವರನ್ನ ಸಂಘಟಿಸ್ತೀವಿ ಅನ್ನೋದು ಯಾವ ರೀತಿಯಾದಂಥ ಅವರ ಏಕತೆಯ ಶಬ್ದಕ್ಕೆ ಯಾವುದೇ ರೀತಿಯಾದಂಥ ಅರ್ಥವನ್ನ ಕೊಡೋದಿಲ್ಲ. ಯಾಕಂತಂದ್ರೆ ಉಳಿದತಕ್ಕಂಥ ಭಾರತ ಯಾವ ಭಾರತ? ದಲಿತರನ್ನೂ ಸಹ, ಬೌದ್ಧರನ್ನೂ ಸಹ, ಜೈನರನ್ನೂ ಸಹ, ಸಿಖ್ಖರನ್ನೂ ಸಹ ಎಲ್ಲರನ್ನೂ ಒಳಗೊಂಡಂತಹ ಸಂಘಟನೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಇಷ್ಟೆಲ್ಲಾ ಜನನ್ನ ಬಿಟ್ಟು ಯಾರನ್ನ ನೀವು ಸಂಘಟನೆ ಮಾಡ್ತೀರಿ? ಅದು ಹೇಗೆ ಭಾರತದ ಏಕತೆ ಆಗುತ್ತೆ ಅನ್ನೋದನ್ನ ಸಂಘಟನೆ ಪ್ರಮುಖರೇ ಉತ್ತರ ಕೊಡಬೇಕು. ಮತ್ತು ಅದರಲ್ಲಿ ಬಹು ದೊಡ್ಡದಾಗಿ ಅವರು ಪ್ರಿಂಟ್ ಮಾಡಿರೋದು RSS ಪಥಸಂಚಲನ ನಿಲ್ಲಿಸಿ, ಇಲ್ಲವಾದರೆ ಭೀಮ ಪಥಸಂಚಲನ ಮಾಡುವೆವು. ಇದು ಯಾವ ಹಿನ್ನೆಲೆಯಲ್ಲಿ ಈ ಒಂದು ವಾಕ್ಯಗಳನ್ನ ಪ್ರಿಂಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ RSS ಪಥಸಂಚಲನ ನಡೆಸೋದಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ಕಾರಣ ಇದೆ, ಒಂದು ಇತಿಹಾಸ ಇದೆ, ಒಂದು ಸಂಪ್ರದಾಯ ಇದೆ. ಯಾಕಂತಂದ್ರೆ 1925ರಲ್ಲಿ ವಿಜಯದಶಮಿ ದಿನವೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿದ್ದು. ಹೀಗಾಗಿ ವಿಜಯದಶಮಿ ಒಂದು, ಸಮಾಜದಲ್ಲಿ ಏಕತೆಯನ್ನ ತೋರಿಸ್ಲಿಕ್ಕೆ ಒಂದು, ಮತ್ತು ಈ ವರ್ಷ ವಿಶೇಷವಾಗಿ ಸಂಘದ 100ನೇ ವರ್ಷ. ಈ 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ವರ್ಷವೂ ಮಾಡುವಂತಹ ಕಾರ್ಯಕ್ರಮ ದೇಶದ ಹಲವಾರು ಭಾಗಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಸಂಘದ ವಿಜಯದಶಮಿ ಕಾರ್ಯಕ್ರಮ ಪಥಸಂಚಲನ ಆಗುತ್ತೆ. ಆದ್ರೆ RSS ಪಥಸಂಚಲನಕ್ಕೆ ಅನುಮತಿ ಕೊಟ್ರೆ ನಮಗೂ ಕೊಡಿ, ನಾವು ಪಥಸಂಚಲನ ಮಾಡ್ತೀವಿ, ಇಲ್ಲ ಅಂತಂದ್ರೆ ಅವ್ರಿಗೂ ಕೊಡಬೇಡಿ ಅನ್ನುವಂಥ ನಿಲುವು ಏನಿದೆ, ಇದು ನಿಮ್ಮ ಪಥಸಂಚಲನೆ ಅಂದ್ರೆ ಭೀಮ್ ಆರ್ಮಿಯ ಪಥಸಂಚಲನೆಗೆ ಯಾವುದೇ ರೀತಿಯಾದಂಥ ಗಟ್ಟಿಯಾದ ತಳಹದಿನೇ ಇಲ್ಲ. ನಿಮ್ಮ ಪಥಸಂಚಲನ RSS ಆರಂಭಿಸುವ ಪಥಸಂಚಲನದ ಮೇಲೆ ನಿಂತಿದೆ. RSS ಸಮಾಜದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನ ತರಬೇಕು, ವಿಶ್ವಾಸವನ್ನ ಮೂಡಿಸ್ಬೇಕು, ಸ್ವಾಭಿಮಾನವನ್ನು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ವರ್ಷದಂತೆ ಸಂಚಲನ ಮಾಡುತ್ತೆ. ಅದಕ್ಕೆ ಯಾವುದೇ ಗೊಂದಲ ಇಲ್ಲ. ಆದ್ರೆ ಭೀಮ್ ಆರ್ಮಿ ಘೋಷಣೆ ಮಾಡ್ತಾ ಇರ್ತಕ್ಕಂಥ, ಅಥವಾ ಅದೇ ತರ ಭೀಮ್ ಆರ್ಮಿ ತರ ಇನ್ನೊಂದು 3-4 ಸಂಘಟನೆಗಳು ಈಗ ಮುಂದೆ ಬಂದಿದೆ, ನಾವು ಪಥಸಂಚಲನ ಮಾಡ್ತೀವಿ, ನಾವು ಪಥಸಂಚಲನ ಮಾಡ್ತೀವಿ ಅಂತ. ಇದು ವಿರೋಧದ ಹಿನ್ನೆಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದು ಸಮಾಜದ ಮೇಲೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಪರಿಣಾಮವನ್ನ ಬೀರೋದಿಲ್ಲ. ನಿಮ್ಗೆ ನಿಜವಾದ ಉದ್ದೇಶ ಇದ್ರೆ, ನಿಜವಾದಂತಹ ನಿಮ್ಮ ಕಾರ್ಯಕ್ರಮ ಗಟ್ಟಿಯಾಗಿದ್ರೆ,
ನೀವು ಸಂಘ ಪಥಸಂಚಲನ ಮಾಡದೇ ಇರಲಿ, ನಮ್ಮದೊಂದು ಕಾರ್ಯಕ್ರಮ ಇದೆ, ನಾವು ಪಥಸಂಚಲನವನ್ನ ಮಾಡ್ತೀವಿ ಅನ್ನುವ ಹಿನ್ನೆಲೆಯಲ್ಲಿ ನೀವು ಅನುಮತಿಯನ್ನ ಕೇಳಬೇಕಾಗಿತ್ತು. ಅದು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಚರಣೆ ಮಾಡುವ ಪಥಸಂಚಲನ ಮಾಡುವ ದಿನವೇ ನಾವು ಮಾಡ್ತೀವಿ, ಅದೇ ಸಮಯದಲ್ಲಿ ಮಾಡ್ತೀವಿ, ಅದೇ ಸ್ಥಳದಲ್ಲಿ ಮಾಡ್ತೀವಿ, ಅದೇ ಮಾರ್ಗದಲ್ಲಿ ಮಾಡ್ತೀವಿ ಅನ್ನೋದು ಒಂದು ರೀತಿಯಾದಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಕಲ್ಲು ಹಾಕುವಂತಹ ಮತ್ತು ಅಡೆತಡೆ ಉಂಟು ಮಾಡುವಂತ ಕೆಲಸ ಬಿಟ್ರೆ ಇನ್ನೇನು ಅಲ್ಲ. ಇದರಿಂದ ನೀವು ಯಾರನ್ನ ಪ್ರತಿನಿಧಿಸ್ತಿದ್ದೀರಿ ಆ ಸಮಾಜಕ್ಕೆ ಯಾವುದೇ ರೀತಿಯಂತ ಸಂದೇಶ ಕೊಟ್ಟಂಗೆ ಆಗಲ್ಲ, ಒಂದು ರಚನಾತ್ಮಕವಾದಂತಹ ಕಾರ್ಯಕ್ರಮ ನೀಡಿದಂತೆ ಆಗಲ್ಲ, ಮತ್ತು ನಿಮ್ಮ ಉದ್ದೇಶವೇ ಅದರಲ್ಲಿ ಸ್ಪಷ್ಟ ಇಲ್ಲ. ನಕಾರಾತ್ಮಕ ಉದ್ದೇಶದ ಯಾವುದೇ ಕೆಲಸಗಳು ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಬೀರೋದಿಲ್ಲ. ವಿರೋಧಕ್ಕೋಸ್ಕರ ವಿರೋಧ ಮಾಡಲೇಬೇಕು ಅಂತ ಕಾರ್ಯಕ್ರಮ ಅಂತ ಏನಿದೆ ಅದರ ಒಂದು ಉದ್ದೇಶ ತನ್ನ ಸೀಮಿತ ಕಾರಣದಿಂದಾಗಿ ದೀರ್ಘಕಾಲ ಸಮಾಜದ ಮೇಲೆ ಪರಿಣಾಮ ಬೀರೋದಿಲ್ಲ. ಹೀಗಾಗಿ ಈ ಒಂದು ವಿರೋಧದ ಪಥಸಂಚಲನ ಏನಿದೆ ಅದು ತನ್ನ ಒಂದು ಆರಂಭದಲ್ಲೇ ತನ್ನ ನೈತಿಕ ನೆಲೆಗಟ್ಟನ್ನ ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಅದರ ಬದಲಾಗಿ RSS ಸಂಚಲನ ಇಲ್ಲದೆ ಇರಲಿ, ನಾವು ನಮ್ಮ ಒಂದು ಸಂಚಲನ ಮಾಡ್ತೀವಿ, ಸಕಾರಾತ್ಮಕ ಘೋಷಣೆಗಳನ್ನ ಹಾಕ್ತೀವಿ. ಮತ್ತು ಇನ್ನೂ ಒಂದು ವಿಷಯ ಇಲ್ಲಿದೆ, ಸಮಾಜದಲ್ಲಿ ಸಂಘಟನೆಯನ್ನ ಮೂಡಿಸಿ, ಶಿಸ್ತನ್ನ ಮೂಡಿಸಿ, ಅನುಶಾಸನ ಮೂಡಿಸುವಂತಹ ಯಾವುದೇ ಕಾರ್ಯಕ್ರಮವನ್ನ ಸಂಘ ಸ್ವಾಗತಿಸುತ್ತೆ. ಭೀಮ್ ಆರ್ಮಿ ಅವರು ಸಹ ಇದನ್ನೊಂದು ರಚನಾತ್ಮಕ ಕಾರ್ಯಕ್ರಮವನ್ನಾಗಿ ತಗೊಂಡು ಸಮಾಜವನ್ನ ಜಾಗೃತಿಗೊಳಿಸ್ಲಿಕ್ಕೋಸ್ಕರ, ಏಕತೆಯನ್ನ ಮೂಡಿಸ್ಲಿಕ್ಕೋಸ್ಕರ, ಒಂದು ಸಕಾರಾತ್ಮಕವಾದಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಸಂಚಲನ ಮಾಡ್ತೀವಿ ಅಂತ ಅವರು ಒಂದು ದಿನಾಂಕವನ್ನ, ಒಂದು ಮಹತ್ವದ ದಿನವನ್ನ ಗುರುತಿಸ್ಕೋಬಹುದು ಮತ್ತು ಅದನ್ನ ಅವ್ರು ಸಂಚಲನ ಮಾಡ್ಬೋದು. ಅದನ್ನ ಸಂಘ ಸ್ವಾಗತಿಸುತ್ತೆ. ಯಾಕಂತಂದ್ರೆ ಯುವಕರಲ್ಲಿ ಶಿಸ್ತು, ಅನುಶಾಸನವನ್ನ ತರ್ತಕ್ಕಂಥ ಪ್ರಯತ್ನ ಸಂಘದ್ದು ಆಗಿದೆ. ಮತ್ತು ಇದಕ್ಕೆ ಸಂಘ ವಿರೋಧ ವ್ಯಕ್ತಪಡಿಸೋದು ಇಲ್ಲ, ಯಾಕಂದ್ರೆ ಸಂಘ ಯಾವುದೇ ಜಾತಿಯ ಸಂಘಟನೆ ಅಲ್ಲ. ನನಗೆ ಗೊತ್ತಿರುವಂತ ಇಡೀ ಸಮಾಜದ ಸಂಘಟನೆಯನ್ನ ಸಂಘ ಮಾಡ್ತಾ ಇದೆ. ಹೀಗಾಗಿ ಇವರನ್ನು ಒಳಗೊಂಡು ಸಂಘ ನಮ್ಮ ಜೊತೆ ಬನ್ನಿ ಅಂತ ಹೇಳುತ್ತೆ ಹೊರತು ಯಾರನ್ನ ಪ್ರತ್ಯೇಕವಾಗಿಟ್ಟು ಸಂಘ ಸಂಚಲನ ಮಾಡೋದಿಲ್ಲ. ಇನ್ನು ಆ ಕರಪತ್ರದಲ್ಲಿ ಹೇಳ್ತಿದ್ದಾರೆ, ಲಾಠಿ, ಖಡ್ಗ, ಇನ್ನಿತರ ವಸ್ತುಗಳನ್ನ ಪ್ರದರ್ಶಿಸ್ತಾರೆ ಸಂಘದವರು ಪಥಸಂಚಲನದಲ್ಲಿ. ಅದರ ಉದ್ದೇಶ ಧರ್ಮ ರಕ್ಷಣೆ ಆಗಿದೆ ಅಂತ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ವಿರೋಧಾಭಾಸದ ಅಂಶ ಹೇಳ್ತಾರೆ, ಇದರಿಂದ ಉಗ್ರವಾದ ಬೆಳವಣಿಗೆ ಆಗುತ್ತೆ ಅಂತ. ಇದು ಎಂತಹ ಅಧ್ಯಯನವೇ ಇಲ್ಲದಂತಹ, ದೂರದೃಷ್ಟಿಯೇ ಇಲ್ಲದಂತಹ ಹೇಳಿಕೆ ಅಂತಂದ್ರೆ, ಧರ್ಮ ರಕ್ಷಣೆ ಯಾಕೆ ತಪ್ಪು? ಜಗತ್ತಿನ ಅತ್ಯಂತ ಸನಾತನ ಸಂಸ್ಕೃತಿ ಹಿಂದೂ ಧರ್ಮ, ಭಾರತೀಯ ಸಂಸ್ಕೃತಿ, ಇದರ ರಕ್ಷಣೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಟಿಬದ್ಧ ಆಗಿದೆ. ಅದು ಯಾಕೆ ತಪ್ಪು? ಹೇಗೆ ತಪ್ಪು? ಅದರಿಂದ ಒಳಿತೆ ಆಗುತ್ತಲ್ಲ. ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆಯೋ ಗಮನಿಸಿ, ಪಾಕಿಸ್ತಾನದಲ್ಲಿರ್ಬೋದು ಅಥವಾ ಅಫ್ಘಾನಿಸ್ತಾನದಲ್ಲಿರ್ಬೋದು, ಅಲ್ಲೆಲ್ಲ ಏನಾಗಿದೆ? ಬಾಂಗ್ಲಾದೇಶದಲ್ಲಿ ಇರ್ಬೋದು, ಅಲ್ಲೆಲ್ಲ ಏನಾಗಿದೆ? ಅಲ್ಲಿದ್ದಂತ ಹಿಂದೂಗಳೆಲ್ಲ ಏನಾದ್ರು? ಬಹುಸಂಖ್ಯೆಯಲ್ಲಿದ್ದಂಥವ್ರು. ಆದ್ರೆ ಇಲ್ಲಿ ಭಾರತದಲ್ಲಿ ಹಿಂದೂಗಳ ಇರುವ ಕಾರಣಕ್ಕೋಸ್ಕರ ಎಲ್ಲರೂ ಸುರಕ್ಷಿತರಾಗಿದ್ದಾರೆ. ಹಿಂದೂಗಳು ಇರೋ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಶಾಂತಿ ಇಲ್ಲದೆ ಎಲ್ಲ ಮತಗಳವರು, ಎಲ್ಲ ಧರ್ಮಗಳವರು ಸುರಕ್ಷಿತರಾಗಿದ್ದಾರೆ. ಹೀಗಾಗಿ ಹಿಂದೂ ಧರ್ಮದ ರಕ್ಷಣೆ ತಪ್ಪು ಅನ್ನುವಂಥ ಅರ್ಥದಲ್ಲಿ ಈ ಕರಪತ್ರದಲ್ಲಿರೋದು ನಿಜಕ್ಕೂ ಖಂಡನೀಯ. ಇನ್ನು ಲಾಠಿಯ ಬಗ್ಗೆ ಭಯ ವ್ಯಕ್ತಪಡಿಸೋದಿದೆಯಲ್ಲ, ಅದು ನಿಜಕ್ಕೂ ಆಶ್ಚರ್ಯಕರ. ಅತ್ಯಂತ ಸುಲಭವಾಗಿ ಎಲ್ಲರ ಕೈಯಲ್ಲೂ ಸಿಗುವಂಥದ್ದು. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಆ ಲಾಠಿಯನ್ನ ನಿತ್ಯ ಕವಾಯತಿಗೋಸ್ಕರ ಉಪಯೋಗಿಸ್ತಾರೆ, ವ್ಯಾಯಾಮ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಅದರಿಂದಾಗಿ ದೇಹ, ಮನಸ್ಸು, ಆರೋಗ್ಯ ಒಂದು ಸುದೃಢವಾಗಿ ಇರುತ್ತೆ. ಅದನ್ನ ಉಪಯೋಗ ಮಾಡೋದು ತಪ್ಪು ಅಂತ ಹೇಳಿದ್ರೆ, ಅದರಿಂದ ಜನಕ್ಕೆ ಭಯ ಉಂಟು ಮಾಡುತ್ತೆ ಅಂತಂದ್ರೆ ಹೇಗೆ? ಉದಾಹರಣೆಗೆ ಕ್ರಿಕೆಟ್ ಆಡ್ತಾರಪ್ಪ ಹುಡುಗರು, ಆ ಹುಡುಗರು ಸಹ ಕ್ರಿಕೆಟ್ ಬ್ಯಾಟನ್ನ, ವಿಕೆಟ್ನ ಎಲ್ಲವನ್ನೂ ಅವ್ರು ತಗೊಂಡು ಹೋಗ್ತಾ ಇರ್ತಾರೆ. ಸಾರ್ವಜನಿಕವಾಗಿ ಮನೆಯಿಂದ ರಸ್ತೆಗೆ ತಗೊಂಡು ಹೋಗ್ತಾರೆ. ದಂಡದೆಲ್ಲ ನೀವು ಅಪಾಯ ಆಗುತ್ತೆ ಅಂತ ಆದ್ರೆ ಅದೇ ಅಪಾಯ ಬ್ಯಾಟು, ವಿಕೆಟ್ಗಳಿಂದನೂ ಇದೆ ಅಲ್ವಾ? ಮತ್ತು ನೀವು ಇನ್ನೊಂದು ಗಮನಿಸ್ಬೇಕು, ಈ ದಂಡದಿಂದ ಸ್ವಯಂ ಸೇವಕರು ಉಪಯೋಗ ಆಗಿರೋದು ಯಾವಾಗ್ಲೂ ಸಹ ಅನೇಕ ಪರಿಹಾರದ ಕಾರ್ಯಕ್ರಮಗಳಲ್ಲಿ, ನೆರೆ ಕಾರ್ಯಕ್ರಮಗಳಲ್ಲಿ ದಂಡಕ್ಕೆ ಬಟ್ಟೆಯನ್ನು ಸುತ್ತಿ ಸ್ಟ್ರೆಚರ್ ತರ ಸಾಗಿಸಿರೋದು ಉದಾಹರಣೆಗಳು ಇದೆ. ಸಮಾಜಕ್ಕೆ ಉಪಯೋಗ ಆಗಿದೆ ಹೊರತು ಯಾವತ್ತೂ ಹಾನಿ ಆಗಿಲ್ಲ. ಆದ್ರೆ ಇದರ ಬಗ್ಗೆ ಕುರುಡನ್ನ ವಹಿಸ್ತಾರೆ. ಅದೇ ರೀತಿ ಸಮಾಜದಲ್ಲಿ ಇನ್ನೊಂದು ವರ್ಗ ಇದೆ ಭಾರತದಲ್ಲಿ, ಒಂದು ಅಲ್ಪಸಂಖ್ಯಾತ ಅನ್ನಿಸ್ಕೊಳ್ಳುವಂತ ಸಮುದಾಯ. ಆ ಸಮುದಾಯ ಕಲ್ಲನ್ನೇ ಆಯುಧ ಇಟ್ಕೊಂಡು ಬೇರೆ ಎಲ್ಲ ರೀತಿಯ ಜನಗಳಿಗೂ ತೊಂದರೆ ಕೊಡ್ತಾರೆ.
ದಸರಾ ಮೆರವಣಿಗೆ ಹೋದ್ರೆ ತೊಂದರೆ ಕೊಡ್ತಾರೆ, ಗಣೇಶ ಮೆರವಣಿಗೆ ಹೋದ್ರೆ ತೊಂದರೆ ಕೊಡ್ತಾರೆ, ಕಲ್ಲೆಸಿತಾರೆ. ಅಂದ್ರೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಕ್ಕೆ ಬರೀ ಕಲ್ಲೇ ಸಾಕು, ದಂಡ ಏನು ಬೇಕಾಗಿಲ್ಲ. ಆದ್ರೆ ಅದರ ವಿರುದ್ಧ ಭೀಮ್ ಆರ್ಮಿ ಅವರು ಮಾತಾಡಿಲ್ಲ. ಮೊಹರಂ ಮೆರವಣಿಗೆ ಆದಾಗ ಉದ್ದುದ್ದ ಕತ್ತಿಗಳನ್ನ ಇಟ್ಕೊಂಡು ಸಾರ್ವಜನಿಕವಾಗಿ ಅವರು ಹೋಗ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ. ಅದರಿಂದ ಸಮಾಜಕ್ಕೆ ಭಯ ಆಗೋದಿಲ್ವಾ? ಅದರಲ್ಲಿ ಅವರು ತಮಗೆ ಹೊಡ್ಕೊಂಡು ರಕ್ತವನ್ನೆಲ್ಲ ಸುರಿಸ್ಕೊಂತಾರೆ. ಅದು ಭಯೋತ್ಪಾದಕ ಕೃತ್ಯ ಅಂತ ಭೀಮ್ ಆರ್ಮಿ ಅವರಿಗೆ ಅನ್ಸೋದಿಲ್ಲ. ಅದು ಭಯವನ್ನುಂಟು ಮಾಡೋದು ಅಂತ ಅನ್ಸೋದಿಲ್ಲ. ಆದ್ರೆ ಲಾಠಿ ಇಟ್ಕೊಂಡೋದ್ರೆ ಅದು ಭಯೋತ್ಪಾದಕ ಕೃತ್ಯಕ್ಕೆ ಸಮ ಅನ್ನೋ ಲೆಕ್ಕದಲ್ಲಿ ಅವರು ಮಾತಾಡ್ತಾ ಇದಾರಲ್ಲ. ಯಾವ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಸಂಘಟನೆ ಇದೆ, ಆ ಅಂಬೇಡ್ಕರ್ ಅವರ ಒಂದು ಚಿಂತನೆ, ಅವರ ಒಂದು ಸಂವಿಧಾನ, ಅವರ ಒಂದು ಪ್ರಜಾಪ್ರಭುತ್ವ, ಇದೆಲ್ಲವನ್ನೂ ಸಹ ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳಲ್ಲಿ ಎಲ್ಲಿ ಈ ಅಲ್ಪಸಂಖ್ಯಾತರು ಅಂತ ಇವರು ಹಣೆಪಟ್ಟಿ ಹಚ್ಚಿದ್ದಾರೆ, ಆ ಸಂಖ್ಯೆಯ ಜನ ಜಾಸ್ತಿ ಇರೋ ಕಡೆ ಎಲ್ಲವೂ ಸಹ ಬೆಲೆ ಕಳ್ಕೊಂಡ್ಬಿಟ್ಟಿದೆ. ಆದರೆ ಭಾರತದಲ್ಲಿ ಅವು ಸಂವಿಧಾನಕ್ಕೆ ಗೌರವ ಇದೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆ. ಅದು ಇರೋದಕ್ಕೆ ಕಾರಣ ಹಿಂದೂ ಸಂಖ್ಯಾತರು ಹೆಚ್ಚಾಗಿರೋದು. ಇಲ್ಲೂ ಸಹ ಹಿಂದುವಿನ ಸಂಖ್ಯೆ ಕಡಿಮೆ ಆದರೆ ಭಾರತವೂ ಸಹ ಪಕ್ಕದ ನೆರೆಹೊರೆಯ ರಾಷ್ಟ್ರದಂತೆ ಅಧೋಗತಿಗೆ ಇಳಿಯುತ್ತೆ. ಅಂದ್ರೆ ಈ ಎಲ್ಲ ಅಂಶಗಳು ಯಾವುದೇ ರೀತಿಯ ಯೋಚನೆ ಇಲ್ಲದೆ ಒಂದು ಸಂಘಟನೆಯ ಹೆಸರಿನಲ್ಲಿ ಇದೆಲ್ಲವನ್ನು ವಿರೋಧಿಸ್ತಾ ಇದ್ದಾರಲ್ಲ. RSS ಅಂತ ಒಂದು ಪಾಸಿಟಿವ್ ವಿಚಾರಗಳನ್ನ ಸಮಾಜದಲ್ಲಿ ತುಂಬತಕ್ಕಂಥ, ದೇಶಕ್ಕೋಸ್ಕರ ಶ್ರಮಿಸಿ ಅಂತಕ್ಕಂಥ ಒಂದು ಸಂಘಟನೆಯ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾ ಇದ್ದಾರಲ್ಲ, ಇದು ಅವರು ಯಾವುದೋ ಇನ್ನೆಲ್ಲೋ ಶಕ್ತಿ ಅವರ ಮೂಲಕ ಈ ಕೆಲಸ ಮಾಡಿಸ್ತಾ ಇದೆ, ದೇಶ ವಿರೋಧಿ ಶಕ್ತಿ ಅನ್ನೋದು ಸ್ಪಷ್ಟ ಆಗುತ್ತೆ. ಇನ್ನು ಬ್ಯಾನ್ RSS ರ್ಯಾಲಿ ಅಂತ ಹೇಳಿ ಹಾಕಿದ್ದಾರೆ. ಅದು ದೊಡ್ಡದಾಗಿ ಅದಕ್ಕೆ ಇಂಟು ಮಾರ್ಕ್ ಹಾಕಿ ಇದು ಬ್ಯಾನ್ ಆಗ್ಲೇಬೇಕು ಅಂತ ಒತ್ತಡ ತರ. ಆದ್ರೆ ಬ್ಯಾನ್ RSS ರ್ಯಾಲಿ ಯಾಕೆ? ಯಾವ ಕಾರಣಗಳು? ಬರೀ ಚಿತ್ತಾಪುರದಲ್ಲಿ ಮಾತ್ರ RSS ರ್ಯಾಲಿ ನಡೀತಾ ಅಥವಾ ನಡೆಯುತ್ತಾ? ಅಂದರೆ ಈ 100 ವರ್ಷದ ಸಂಘದ ಪಯಣದಲ್ಲಿ ನೂರಾರು ಕಾರ್ಯಕ್ರಮಗಳು, ಸಾರ್ವಜನಿಕ ಪಥಸಂಚಲನಗಳು ಆಗ್ಬಿಟ್ಟಿದೆ. ಅದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಾಗಿದೆ. ಆದರೆ ಎಲ್ಲ ಕಡೆಯೂ ಅತ್ಯಂತ ಶಾಂತಿಯುತವಾಗಿ, ಶಿಸ್ತುಬದ್ಧವಾಗಿ ಮತ್ತು ಸಮಾಜದ ಜನರೇ ಅಭೂತಪೂರ್ವಕವಾಗಿ ಯಾವುದೇ ಒತ್ತಡ ಇಲ್ಲದೆ ಅದನ್ನ ಹೂಮಳೆಗೆರೆದು ಸ್ವಾಗತಿಸಿದ್ದಾರೆ. ಅಂದ್ರೆ ಇಂತಹ ಹಿನ್ನೆಲೆ ಇರ್ತಕ್ಕಂಥದ್ದು ಆ ರೀತಿಯ ರ್ಯಾಲಿ ಆಗ್ಬಿಟ್ರೆ ಚಿತ್ತಾಪುರದಲ್ಲಿ ಗಲಭೆ ಆಗ್ಬಿಡುತ್ತೆ, ಅಶಾಂತಿ ಉಂಟು ಮಾಡುತ್ತೆ ಅನ್ನೋದು ನಿಜಕ್ಕೂ ನಂಬುವಂತಹ ವಿಚಾರ ಅಲ್ಲ. ಇದು ಸುಮ್ಮನೆ ನಾನು ಒಂದು ಕಾರಣವನ್ನ ಮುಂದತ್ತು ಪಿಳ್ಳೆನೆವ ಅಂತ ಹೇಳ್ತಾರಲ್ಲ, ಆ ತರ ಒಂದು ಕಾರಣವನ್ನ ಮುಂದಿಟ್ಕೊಂಡು ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಆಗ್ತಿರ್ತಕ್ಕಂಥ ಕೆಲಸವನ್ನ ನಿಲ್ಲಿಸೋ ಅಂಥದ್ದು ಇದರ ಹಿಂದಿರುವಂತಹ ಒಂದು ಯೋಚನೆ ಅಂತ ಅನ್ಸುತ್ತೆ. ಮತ್ತು ಇದು ಸಂವಿಧಾನ ವಿರೋಧಿ ಸಹ. ಎಲ್ಲೂ ಅಶಾಂತಿ ಆಗಿಲ್ಲ, ಎಲ್ಲೂ ಹಿಂಸೆ ಆಗಿಲ್ಲ, ಸಂಘದ ಕಾರ್ಯಕ್ರಮಗಳಾಗಿದ್ದ ಕಡೆ ಎಲ್ಲೂ ಗಲಭೆಗಳಾಗಿಲ್ಲ. ಮತ್ತು ಒಂದು ಸಂಘಟನೆಗೆ ಸಂವಿಧಾನಾತ್ಮಕವಾಗಿ ಹಕ್ಕು ಇದೆ, ಎಲ್ಲ ಪೂರ್ವಾನುಮತಿಗಳ ಜೊತೆ ಒಂದು ಕಾರ್ಯಕ್ರಮವನ್ನ ಮಾಡುವಂತಹದ್ದು. ಆದ್ರೆ ಅದನ್ನೇ ನಿರಾಕರಿಸೋದಿದೆಯಲ್ಲ, ನಿಜಕ್ಕೂ ಸಂವಿಧಾನ ವಿರೋಧಿ ನಡೆ ಅದಾಗುತ್ತೆ. ಇನ್ನು ಆ ಒಂದು ಪದಾಧಿಕಾರಿಗಳ ಹೆಸರು ನೋಡ್ತಾ ಇದ್ದೆ, ಅನೇಕ ಪದಾಧಿಕಾರಿಗಳು ಅದರಲ್ಲಿ ಮುಸಲ್ಮಾನರು ಇದ್ದಾರೆ. ಮುನಾವರ್ ಹುಸೇನ್ ಅನ್ನುವರು ರಾಜ್ಯ ಉಪಾಧ್ಯಕ್ಷರು ಅಂತ ಆ ಕರಪತ್ರದಲ್ಲಿ ಫೋಟೋ ಹಾಕೊಂಡಿದ್ದಾರೆ. ಎಷ್ಟು ಹಾಸ್ಯಕ್ಕೆ ಈ ಒಂದು ವಿಚಾರ ಇದೆ ಅಂತಂದ್ರೆ, ತಾನು ದಲಿತರನ್ನ, ಹಿಂದುಳಿದವರನ್ನ ಮತ್ತು ಯಾರ ಕಡೆಗಣಿಸಲ್ಪಟ್ಟಿದ್ದಾರೆ ಅಂಥವ್ರನ್ನ ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳ್ತಕ್ಕಂತಹ ಈ ಒಂದು ಸಂಘಟನೆ ಭೀಮ್ ಆರ್ಮಿ ಮುಸಲ್ಮಾನರನ್ನ ನೇತೃತ್ವವನ್ನ ಒಳಗೊಂಡಿರ್ತಕ್ಕಂಥದ್ದು ಅತ್ಯಂತ ಯೋಚನೆ ಮಾಡಬೇಕಾದಂಥ ಸಂಗತಿ. ಯಾಕಂತಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗಿರೋರು ಮೊಘಲರ ಕಾಲದಿಂದನೂ ದಲಿತರು, ಹಿಂದುಳಿದವರು ಮತ್ತು ಯಾರು ಈಗ
ನಾವೆಲ್ಲ ಒಂದು, ನಾವೆಲ್ಲ ಭೀಮು, ನಾವೆಲ್ಲ ಮೀಮು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಸೊ ಆ ಥರ ಅವರಿಂದ, ಮುಸಲ್ಮಾನ ದೊರೆಗಳಿಂದ, ಸುಲ್ತಾನರಿಂದ, ನಾಯಕರುಗಳಿಂದ ನಿರಂತರವಾಗಿ ಶೋಷಣೆಗೆ ಒಳಗಾಗುತ್ತಾ ಬಂದವರು ಈ ತಥಾಕಥಿತ ದಲಿತ ಮತ್ತು ಹಿಂದುಳಿದ ಮತ್ತು ಈ ತರ ಜನಸಮೂಹಗಳು. ಅದಕ್ಕೆ ಸ್ಪಷ್ಟವಾದಂತ ಉದಾಹರಣೆ ಅಂಬೇಡ್ಕರ್ ಅವರೇ ತಮ್ಮ ಕೃತಿನಲ್ಲಿ ಹೇಳ್ತಾರೆ, ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ಭಾರತದ ಅಶಾಂತಿಗೆ ಕಾರಣ ಆಗಿರೋದೇ ಮುಸಲ್ಮಾನರಲ್ಲಿರ್ತಕ್ಕಂಥ ಮೂಲಭೂತವಾದ ಅಂತ ಹೇಳಿ. ಮುಸಲ್ಮಾನರ ಮಹಿಳೆಯರನ್ನೇ ಹೆಂಗೆ ಶೋಷಣೆ ಆಗ್ತಾ ಇದೆ ಅಂತಾನು ಅಂಬೇಡ್ಕರ್ ಅವರು ಹೇಳ್ತಾರೆ. ಮತ್ತು ಯಾವುದೇ ಒಬ್ಬ ಮುಸಲ್ಮಾನ ನಾಯಕ ನಿನ್ಗೆ ದೇಶ ಮುಖ್ಯನೋ ಅಥವಾ ನಿನ್ನ ಮತ ಮುಖ್ಯನೋ ಅಂತಂದಾಗ ಬಹುಪಾಲು ಉತ್ತರ ಬರೋದು ಮತ ಮುಖ್ಯ ಅಂತ ಹೇಳಿ. ಅಂಥವರ ನೇತೃತ್ವವನ್ನ, ಅಂದ್ರೆ ಯಾರು ನಮ್ಮನ್ನ ಶೋಷಿಸಿದ್ದಾರೆ ಅಂತ ಅವರ ನೇತೃತ್ವವನ್ನೇ ನಮ್ಮ ಸಂಘಟನೆಗೆ ಕೊಡ್ತೀವಿ ಅಂತ ಭೀಮ್ ಆರ್ಮಿ ಹೋಗ್ತಾ ಇದೆಯಲ್ಲ, ಅದು ತನ್ನ ಮೂಲ ಉದ್ದೇಶದಲ್ಲೇ ಎಡವಿದೆ ಅಂತಾನೆ ಹೇಳ್ಬೇಕು. ಬೇರೆ ಇನ್ಯಾವುದು ಬೇಡ. ಜೋಗೀಂದ್ರನಾಥ್ ಮಂಡಲ್ ಅವ್ರ ಉದಾಹರಣೆನೇ ತಗೊಂಡ್ರೆ, ಬಹಳ ದೊಡ್ಡ ನಾಯಕರಾಗಿದ್ರು ಅವರು, ದಲಿತ ಸಮುದಾಯದ ನಾಯಕರು. ದಲಿತರು ಮತ್ತು ಮುಸ್ಲಿಮರು ಒಂದು ಅನ್ನೋ ಲೆಕ್ಕಕ್ಕೆ ಅವರು ಭಾರತ ವಿಭಜನೆ ಆದಾಗ ಪಾಕಿಸ್ತಾನಕ್ಕೆ ಹೋದ್ರು. ಆದ್ರೆ ಅತ್ಯಂತ ಹೀನಾಯವಾಗಿ ಅವ್ರನ್ನ ನಡೆಸ್ಕೊಳ್ಳಾಯ್ತು. ಮತ್ತು ಅವರು ತಮ್ಮ ಕಣ್ಣು ಮುಂದೆನೆ ದಲಿತರ ಮೇಲಾದ ಅನ್ಯಾಯ, ಅತ್ಯಾಚಾರ ಪಾಕಿಸ್ತಾನದಲ್ಲಿ ನೋಡಿ ಇನ್ನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಭಾರತಕ್ಕೆ ವಾಪಸ್ ಬಂದ್ರು. ಅನಾಮಿಕರಾಗಿ ಭಾರತದಲ್ಲಿ ಅವರ ದೇಹಾಂತ ಆಯ್ತು. ಅಂದ್ರೆ ಒಬ್ಬ ಶ್ರೇಷ್ಠ ನಾಯಕನನ್ನೇ ಅತ್ಯಂತ ಕೀಳಾಗಿ ನಡೆಸ್ಕೊಂಡಂಥ ಸಮಾಜ ಇನ್ನು ದಲಿತರಿಗೆ ಅಂತಹ ಒಂದು ಜನರ ನೇತೃತ್ವ ಬೇಕು ಅಂತ ಬಯಸೋದಿದೆಯಲ್ಲ, ಅದು ಆತ್ಮಘಾತಕತನ. ಸೊ ಈ ಹಿನ್ನೆಲೆಯಲ್ಲಿ ಭೀಮ್ ಆರ್ಮಿ ಪ್ರಮುಖರು ಯೋಚನೆ ಮಾಡಲಿ, ಒಂದು ಸಕಾರಾತ್ಮಕ ಹಿನ್ನೆಲೆಯಲ್ಲಿ ಅವರು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅನ್ನೋದು ಈ ನಾಡಿಗಾಗಿ ಚಿಂತನೆ ಮಾಡುವವರ ಎಲ್ಲರ ಆಶಯ. ನಮಸ್ಕಾರ.